ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂದರೆ ದಸರಾ ಎಂದರೆ ನೆನಪಾಗುವುದು ನಮ್ಮ ಮೈಸೂರು. 9 ದಿನಗಳ ಕಾಲ ನಡೆಯುವಂತಹ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಸೊಗಸಾಗಿ ಆಚರಿಸಲಾಗುತ್ತದೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ದಸರಾ ಹಬ್ಬದ ಮಹತ್ವ ಹಾಗೂ ಅದರ ವಿಶೇಷತೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ದಸರಾ ಹಬ್ಬವನ್ನು ಆಶ್ಲೇಷ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದಶಮಿಯವರೆಗೆ ಆಚರಿಸಲಾಗುತ್ತೆ. ದಸರಾವನ್ನು ಶರದ್ ಋತುವಿನಲ್ಲಿ ಆಚರಿಸುವುದರಿಂದ ಶರನ್ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತೆ. ನವರಾತ್ರಿಯ 9 ದಿನದಲ್ಲಿ ದುರ್ಗಾದೇವಿ ಅಥವಾ ಚಾಮುಂಡಿ ಮಹಿಷಾಸುರನನ್ನು ಸಂಹಾರ ಮಾಡಿ ಮಹಿಷಮರ್ದಿನಿ ಅನಿಸ್ಕೊಂಡ್ರು. ಇದೇ ಕಾರಣಕ್ಕೆ ದುರ್ಗಾದೇವಿಯ 9 ಅವತಾರಗಳನ್ನು 9 ದಿನದಲ್ಲಿ ಪೂಜಿಸಲಾಗುತ್ತೆ. ಪುರಾಣಗಳ ಪ್ರಕಾರ ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಯುದ್ಧವನ್ನು ಮಾಡುವಾಗ ಎಲ್ಲ ದೇವತೆಗಳು ದೇವಿಗೆ ಶಕ್ತಿಯನ್ನು ನೀಡ್ತಾರೆ. ಈ ರೀತಿ ಶಕ್ತಿಯನ್ನು ನೀಡುವಾಗ ಎಲ್ಲ ದೇವಾನುದೇವತೆಗಳು ಪ್ರತಿಮೆಗಳಾಗುತ್ತಾರೆ. ನಂತರ ದುರ್ಗಾದೇವಿ 9 ದಿನಗಳ ಕಾಲ ಯುದ್ಧ ಮಾಡಿ ಗೆಲುವನ್ನು ಸಾಧಿಸುತ್ತಾರೆ. ಎಲ್ಲ ದೇವಾನುದೇವತೆಗಳ ತ್ಯಾಗಕ್ಕೆ ಪ್ರತೀಕವಾಗಿ ನವರಾತ್ರಿಯನ್ನು ಆಚರಿಸಲಾಗುವುದು. ಮಣ್ಣಿನಿಂದ ಮಾಡಿದ ಗೊಂಬೆಗಳ ಪ್ರತಿಮೆಗಳನ್ನು ದೇವತೆಗಳ ಸ್ವರೂಪವೆಂದು ಅಲಂಕರಿಸಿ ಪೂಜಿಸಲಾಗುವುದು. ನವರಾತ್ರಿಯ 9 ದಿನದಲ್ಲಿ 9 ಅವತಾರ ಶಕ್ತಿ ಮಾತೆಯನ್ನು ಪೂಜಿಸಲಾಗುತ್ತೆ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ. ಇದು ಪ್ರಕೃತಿಯನ್ನು ಬಿಂಬಿಸುತ್ತದೆ. ಇವತ್ತಿನ ದಿನ ಹಳದಿ ವಸ್ತ್ರವನ್ನು ಅಲಂಕರಿಸಲಾಗುತ್ತೆ. ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತೆ. ಈ ದಿನ ಆಧ್ಯಾತ್ಮಿಕ ಮತ್ತು ಜ್ಞಾನದ ಸಂಕೇತ. ಇವತ್ತಿನ ದಿನ ವಸ್ತ್ರಾಲಂಕಾರ ಹಸಿರು ಬಣ್ಣದಾಗಿರುತ್ತೆ. ನವರಾತ್ರಿಯ 3ನೇ ದಿನ ಅರ್ಧಚಂದ್ರಾದೇವಿಯನ್ನು ಪೂಜಿಸಲಾಗುತ್ತೆ. ಈ ದಿನ ದೇವಿಯ ವಸ್ತ್ರಾಲಂಕಾರ ಬೂದು ಬಣ್ಣವನ್ನು ಪ್ರತಿಪಾದಿಸುತ್ತೆ. ನವರಾತ್ರಿಯ 4ನೇ ದಿನ ಕುಷ್ಟಾಂಗ ದೇವಿಯನ್ನು ಪೂಜಿಸಲಾಗುತ್ತೆ. ಇದು ಸಂತೋಷ ಮತ್ತು ಶಕ್ತಿಯನ್ನು ತಿಳಿಸುತ್ತೆ. ಇವತ್ತಿನ ದಿನ ದೇವಿಗೆ ವಸ್ತ್ರಾಲಂಕಾರ ಕಿತ್ತಳೆ ಬಣ್ಣವನ್ನು ಪ್ರತಿಪಾದಿಸುತ್ತೆ. ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ. ಇದು ಶುದ್ಧತೆಯ ಸಂಕೇತವಾಗಿದೆ. ಇವತ್ತಿನ ದಿನ ದೇವಿಗೆ ವಸ್ತ್ರಾಲಂಕಾರವಾಗಿ ಬಿಳಿ ಬಣ್ಣದನ್ನು ಅಲಂಕರಿಸಲಾಗುತ್ತದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ. ದೇವಿಯು ಕೋಪವನ್ನು ಪ್ರತಿಪಾದಿಸುತ್ತದೆ. ಇವತ್ತಿನ ದಿನ ವಸ್ತ್ರಾಲಂಕಾರ ಕೆಂಪು ಬಣ್ಣದಾಗಿರುತ್ತೆ. ನವರಾತ್ರಿಯ 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುವುದು. ಈ ದಿನ ದೇವಿಯ ಉಗ್ರ ರೂಪವನ್ನು ಪ್ರತಿಪಾದಿಸಲಾಗುತ್ತೆ. ವಸ್ತ್ರಾಲಂಕಾರ ನೀಲಿ ಬಣ್ಣದ್ದಾಗಿದೆ. ಹಾಗೆಯೇ ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತೆ. ಶಾಂತಿ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ. ಇವತ್ತಿನ ದಿನ ದೇವಿಯು ವಸ್ತ್ರಾಲಂಕಾರ ಗುಲಾಬಿ ಬಣ್ಣದ್ದಾಗಿರುತ್ತೆ. ನವರಾತ್ರಿಯ 9ನೇ ದಿನ ಅಂದರೆ ಕೊನೆಯ ದಿನ ಸಿದ್ಧಿರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ಆಕಾಂಕ್ಷೆ ಅಲಂಕಾರ ದೇವಿಯ ಸ್ವರೂಪವನ್ನು ಅಲಂಕರಿಸುತ್ತದೆ. ಇವತ್ತಿನ ದಿನ ದೇವಿಗೆ ನೇರಳೆ ಬಣ್ಣದ ಅಲಂಕಾರವನ್ನು ಮಾಡಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.